ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಪ್ರಥಮ ರೂಪನಾತ್ಮಕ ಪರೀಕ್ಷೆ FA1 ಎಕ್ಸಾಮ್ 2023 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಒಂದು ಉತ್ತರ ಪತ್ರಿಕೆ, ಅದರ ಕೀ ಆನ್ಸರ್ಸ್ಗಳನ್ನ ಸಹಿತ ಕೂಡ ತಂದಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಆಲ್ರೆಡಿ 9ನೇ ತರಗತಿಗೆ FA1 ನಲ್ಲಿ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಿಗ್ತವೆ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. FA1 ಕ್ವಶನ್ ಪೇಪರ್ 9th ಸ್ಟ್ಯಾಂಡರ್ಡ್ ಕನ್ನಡ. ಈ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪಾಠಗಳನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ, ರಾಮರಾಜ್ಯ ಗದ್ಯ ಪಾಠ ಇದೆ, ಬೆಡಗಿನ ತಾನ ಜಯಪುರ ಅದು ಗದ್ಯ ಭಾಗ, ಹೊಸ ಹಾಡು ಪದ್ಯ ಭಾಗ, ಪಾರಿವಾಳ ಪದ್ಯ, ಗುಣಸಾಗರಿ ಪಂಡರಿಬಾಯಿ, ಎಸದಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪಠ್ಯಪೋಷಕ ಅಧ್ಯಯನ, ವ್ಯಾಕರಣದಿಂದ ಸಂಧಿ ಮತ್ತು ಸಮಾಸದ ಪ್ರಶ್ನೆಗಳನ್ನು ಸಹಿತ ಹಾಕಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ನೋಡೋದಾದರೆ, ಪ್ರಥಮ ರೂಪನಾತ್ಮಕ ಪರೀಕ್ಷೆ ಜುಲೈ 2023, ವರ್ಗ 9ನೆಯ ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 20, ಸಮಯ 60 ನಿಮಿಷ. ಮುಖ್ಯ ಪ್ರಶ್ನೆ 1 ಬಂತು. ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಹಳ್ಳಿಯಲ್ಲಿ ಈ ಸಂಧಿಗೆ ಉದಾಹರಣೆ: ಎ ಲೋಪ ಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಗುಣ ಸಂಧಿ. ಉತ್ತರ ಏನಿದೆ ಅಂತಂದರೆ ಬಿ ಆಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮುಂದಲೆ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಎ ಕ್ರಿಯಾ ಸಮಾಸ, ಬಿ ಗಮಕ ಸಮಾಸ, ಸಿ ಅಂಶಿ ಸಮಾಸ, ಡಿ ದ್ವಂದ್ವ ಸಮಾಸ. ಮುಂದಲೆ ಇರ್ತಕ್ಕಂಥದ್ದು ಆಯ್ಕೆ ಸಿ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗದ. ಮುಂದಿನ ಪ್ರಶ್ನೆ, ಎಸ್ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ 3ನೇ ಪದದ ಸಂಬಂಧವನ್ನು ಬರೀರಿ. 3ನೇ ಪ್ರಶ್ನೆ, 2 ವಸ್ತುಗಳ ಪರಸ್ಪರ ಹೋಲಿಕೆ ಉಪಮಾ ಅಲಂಕಾರ ಆದರೆ ಉಪಮಾನ ಮತ್ತು ಉಪಮೇಯ ಎರಡೂ ಒಂದೇ ಅಂತಕ್ಕಂಥದ್ದು ಯಾವ ಅಲಂಕಾರ ಅಂತ ಕೇಳಿದ್ದಾರೆ. ಉತ್ತರ ತಮಗೆ ಗೊತ್ತಿದೆ, ಅದನ್ನು ರೂಪಕ ಅಲಂಕಾರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಜಯಪುರದ ಪೂರ್ವದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. 4ರಲ್ಲಿ ಉತ್ತರ ಬರ್ತದೆ. ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. ಮುಂದಿನ ಪ್ರಶ್ನೆ 5, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. ಉತ್ತರ: ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷವೆಂದು ರಾಮನು ಹೇಳುತ್ತಾನೆ. ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 4 ಅಂಕ. 6ನೇ ಪ್ರಶ್ನೆ, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ. ಉತ್ತರ ನೋಡುವ. ಜಯಪುರದ ಮುಖ್ಯ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿದ್ದವು, ನೇರವಾಗಿದ್ದವು. ಅಂಗಡಿ ಮನೆಗಳು ದೇಶಿ ವಾಸ್ತುರಚನೆಯಿಂದ ನಿರ್ಮಾಣವಾಗಿ ಶೋಭಿಸುತ್ತಿದ್ದವು ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 2ನೇ ಪ್ರಶ್ನೆ ಬಂತು. ಅದರಲ್ಲಿ 7ನೇ ಪ್ರಶ್ನೆ ಸಂಖ್ಯೆ, ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣ ಏನು? ಪಂಡರಿಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಎಸ್ ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಮುಂಚೆ ಬರುವುದಿಲ್ಲವೆಂದು ವಾರ್ತೆಯನ್ನು ಕಳುಹಿಸಿದಳು. ಆ ಕಾರಣಕ್ಕಾಗಿ ಪಂಡರಿಬಾಯಿಯವರು ಆಕಸ್ಮಿಕವಾಗಿ ನಾಟಕದಲ್ಲಿ ಬಣ್ಣ ಹಚ್ಚಲೇಬೇಕಾದ ಪ್ರಸಂಗ ಬಂದಿತು. ಸಂದರ್ಭ ಸಹಿತ ಸ್ವಾರಸ್ಯ ಬರೀಬೇಕಾಗಿತ್ತು. 8ನೇ ಪ್ರಶ್ನೆ, ಗಂಡಸರು ರಂಗುರಾಯರಿ. 3 ಅಂಕ ಇದೆ. ಉತ್ತರ ನೋಡುವ. ಈ ವಾಕ್ಯವನ್ನು ಶಿವರಾಮ ಕಾರಂತರ ಬೆಡಗಿನ ತಾನ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಲೇಖಕರಾಗಿರುವ ಶಿವರಾಮ ಕಾರಂತರು ಹೇಳಿದ್ದಾರೆ. ಜಯಪುರವು ಬಣ್ಣಗಾರರ ತವರೂರು, ಗಿಡಮರಗಳಿಲ್ಲದ ಅಲ್ಲಿ ಜನರು ಬಣ್ಣ ಬಣ್ಣದ ಬಟ್ಟೆ ಧರಿಸುತ್ತಾರೆ. ಸ್ತ್ರೀಯರು ರಂಗುರಂಗಿನ ಲಂಗ, ರವಿಕೆ, ಸೀರೆ ಮುಂತಾದವುಗಳನ್ನು ತೊಡುತ್ತಾರೆ. ಹಾಗೆಯೇ ಗಂಡಸರು ಸಹ ಬಣ್ಣದ ಮುಂಡಾಸನ್ನ ತೊಡುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತಕ್ಕದ್ದನ್ನು ತಾವು ಬರೀಬೇಕು. ಮುಂದೆ ಪದ್ಯ ಭಾಗ ಪೂರ್ಣಗೊಳಿಸಿದೆ. 4 ಅಂಕಕ್ಕೆ 2 ಪದ್ಯ ಇದ್ದಾವೆ. ದಟ್ಟ ಕಾಡಿನಲ್ಲಿಂದ ಹಿಡಿದು ಪಾರಿವಾಳಗಳ ಜೋಡಿ ಅಥವಾ ಹಗಲಿರುಳು ಇಂದ ಹಿಡಿದು ಬಂದುವರೆಗೆ ಇರ್ತಕ್ಕಂಥದ್ದು. 2 ಪದ್ಯ ಭಾಗವನ್ನು ನೋಡೋಣ ಏನಿದೆ ಅಂತಕ್ಕದ್ದನ್ನ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅಂತಕ್ಕಂಥದ್ದು ಪದ್ಯ ಸಾಲಗಳಿತ್ತು. 2ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ 4 ಅಂಕ ಅಂತ ಇಟ್ಟಿದ್ರು. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 1 ಪ್ರಶ್ನೆ 4 ಅಂಕ, ಒಟ್ಟಾರೆ 4. ಮೊದಲ ಪ್ರಶ್ನೆ, ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಉತ್ತರ ನೋಡ್ಕೊಂಡು ಬರೋಣ.
ಎಸ್. ಶ್ರೀರಾಮನು ಭರತನಲ್ಲಿ ಅಯೋಧ್ಯೆಯ ಕುಶಲೋಪಾರಿ ವಿಚಾರಿಸಿ ಅಲ್ಲಿನ ಆಡಳಿತಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಭರತನ ಬಳಿ ಸ್ನೇಹಭಾವದಿಂದ ಕೇಳತೊಡಗುತ್ತಾನೆ. ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆ ಜಯಕ್ಕೆ ಎಷ್ಟು ಮುಖ್ಯ? ರಾಜನಾದವನು ಹೇಗೆ ಹಗಲು ರಾತ್ರಿ ಅನ್ನದೇ ರಾಜನೀತಿಯ ಕರ್ತವ್ಯದ ಬಗ್ಗೆ ಆಲೋಚಿಸಬೇಕು? ಮಂತ್ರಾಲೋಚನೆ ಗೌಪ್ಯತೆ ಕಾಪಾಡುವುದನ್ನು ಪಂಡಿತರ ಕಾರ್ಯವೈಖರಿಯ ಬಗ್ಗೆ ತಿಳಿಸುವನು. ಉತ್ತಮರಾದ ಅಧಿಕಾರಿಗಳ ನೇಮಕ ಹಾಗೂ ಅವರ ಗುಣಗಳು ಮತ್ತು ಅವರನ್ನು ರಾಜನಾದವನು ನಡೆಸಿಕೊಳ್ಳುವ ಪರಿಯ ಬಗ್ಗೆ ತನ್ನ ಅನುಭವಗಳೊಂದಿಗೆ ಪ್ರಶ್ನಿಸುವನು. ಸೇನಾ ನಾಯಕರಿಗೆ ಹೇಗೆ ಸನ್ಮಾನಿಸಬೇಕು ಮತ್ತು ಅದರ ಪರಿಣಾಮಗಳನ್ನು ಪ್ರಶ್ನಿಸುವನು. ದೇಶಕ್ಕೆ ಮಾರಕವಾಗುವ ಶತ್ರುಗಳ ಬಗ್ಗೆ ಪ್ರಜೆಗಳನ್ನು ನಡೆಸಿಕೊಳ್ಳುವ ರೀತಿ ಜೊತೆಗೆ ರಾಜ್ಯದ ಬೊಕ್ಕಸದ ನಿರ್ವಹಣೆ ಬಗ್ಗೆಯೂ ಭರತನಲ್ಲಿ ಕಳಕಳಿಯಿಂದ ಉಪದೇಶಿಸಿದನು ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನೊಂದು ಪ್ರಶ್ನೆ ಇದೆ, ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಉತ್ತರ ನೋಡುವ. ಬೆಲೆ ಕಟ್ಟಲಾಗದ ಬದುಕಿಗೆ ಹೊಸ ತಿರುವನ್ನ ನೀಡಬಲ್ಲ, ಹೊಸ ಆಶಯವನ್ನು ಪಡೆಯಬಹುದಾದ ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನ ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನ ಹಾಡಬೇಕು. ಈ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನ ಉಂಟು ಮಾಡಬೇಕು. ಅದರ ಮಾರ್ಧನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನ ಕಡಿದೊಗೆದು ಹೊಸ ಹುರುಪನ್ನ ತುಂಬುವ ಹಾಡು ಇದಾಗಿದೆ. ಕವಿ ಕಯ್ಯಾರ ಕಿಂಗರೈ ರವರು ಹೊಸ ಹಾಡು ಪ್ರಕೃತಿ ಹಾಗೂ ಜೀವನದ ಕನಕನದಲ್ಲೂ ಹೇಗೆ ಸಮ್ಮಿಳಿತಗೊಂಡಿದೆ ಎಂದು ಸೊಗಸಾಗಿ ವರ್ಣಿಸಿದ್ದಾರೆ. ಹೊಸ ಭಾವನೆ, ಹೊಸ ಜೀವನ ಹಾಗೂ ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನ ಒಮ್ಮೆಯಾದರೂ ಹಾಡಬೇಕು. ಹರಿತವಾದ ಗಂಭೀರವಾದ ಭಾವನೆಗಳು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯ ಮುಗಿಲೆತ್ತರಕ್ಕೆ ಏರಬೇಕು. ಜಾತಿ, ಕುಲ, ಧರ್ಮಗಳ ಪಾಶಗಳನ್ನು ಕಿತ್ತೆಸೆದು ಎದೆಯುಬ್ಬಿಸಿ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಹಾಡನ್ನ ಹಾಡಬೇಕು. ಈ ಹಾಡು ಯುಗ ಯುಗಗಳು ಉರುಳಿದರೂ ಮಾಸದಂತಿರಬೇಕು. ಲೋಕಗಳಾಚೆಯು ಗುಡುಗಿನ ರೀತಿಯಲ್ಲಿ ಮಾರ್ದನಿಸಬೇಕು. ಅತ್ಯುನ್ನತವೂ ಶ್ರೇಷ್ಠವೂ ಆದ ಹಿಮಾಲಯದ ಶಿಖರವನ್ನೇರಿ ಹಾಡಬೇಕು. ಆ ಹಾಡಿನ ನುಡಿಗುಂಡುಗಳು 10 ದಿಕ್ಕುಗಳಲ್ಲಿ ಹಾರಿ ಶತ್ರುಗಳಲ್ಲಿ ಭಯವನ್ನುಂಟು ಮಾಡಿ ಅವರನ್ನು ಓಡಿಸಿ ಬೆನ್ನಟ್ಟುವಂತೆ ಇರಬೇಕು. ಗಂಡೆದೆಯ ಗರ್ಜನೆ ಎನಿಸಬೇಕಾದರೆ 33 ಕೋಟಿ ಕಂಠಗಳು ಒಂದಾಗಿ ಒಕ್ಕೊರಲಿನಿಂದ ಬೆರೆತು ಹಾಡಬೇಕು. ಆ ಹಾಡು ಭೂಮಿಯ ಅಂತರಾಳದಲ್ಲಿ ಹಾಗೂ ಆಕಾಶದಲ್ಲೆಲ್ಲ ಪ್ರತಿಧ್ವನಿಗೊಳ್ಳಬೇಕು. ಜಡತ್ವವನ್ನು ಕಳೆದುಕೊಂಡು ಆಲಸ್ಯದ ನಿದ್ರೆಯಿಂದ ಸಿಡಿದೆದ್ದು ಆಕಾಶ ಮತ್ತು ಭೂಮಿಗಳು ವೀರತೆಯ ಅಟ್ಟಹಾಸದಲ್ಲಿ ಬೆಳಗಬೇಕು. ನಮ್ಮ ನಡೆನುಡಿಯಲ್ಲಿ ಪಾದಗಳ ಅಡಿಯಲ್ಲಿಯೂ ಹೆಜ್ಜೆ ಹೆಜ್ಜೆಗೂ ನಾವು ಹಾಡಿನಿಂದ ಕ್ರಾಂತಿ ಕಿಡಿಯು ಹೊತ್ತಿಕೊಳ್ಳಬೇಕು. ಹೇ ಜಗಜ್ಜನನಿ, ನಿನಗೆ ಜಯವಾಗಲಿ. ಒಮ್ಮೆ ನಿನ್ನ ಶಿರವನ್ನೆತ್ತಿ ನೋಡು, ವೀರ ಭರವಸೆಯನ್ನ ಮೂಡಿಸುವ ನಮ್ಮ ಹಾಡನ್ನು ಕೇಳಿ ನೋಡು. ಅಂದಿನ ಪಾಡು ಮುಗಿದ ಅಧ್ಯಾಯವಾಗಿದೆ. ಇಂದು ಹೊಸ ಉರುಪಿನೊಂದಿಗೆ ಈ ಹೊಸ ಹಾಡನ್ನು ಹಾಡುತ್ತಿದ್ದೇವೆ. ಇಂಥ ಹಾಡು ಇದೇ ಮೊದಲು. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನ ಎಲ್ಲನೂ ಆಯಿತು. ಸೊ ತುಂಬಾ ದೀರ್ಘವಾಗಿರ್ತಕ್ಕಂಥ ಉತ್ತರಗಳು ಇರ್ತವೆ. ಸೊ 9ನೇ ತರಗತಿಯ ಕನ್ನಡ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ, ಉತ್ತರಗಳನ್ನ ಸಹಿತ. ಮುಂದೆ ಈಗ ಲೈನ್ ಅಪ್ ಮಾಡಿರ್ತಕ್ಕಂಥ ವಿಡಿಯೋಗಳು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್. ಸೊ ಅವುಗಳನ್ನ ಸಹಿತನೂ ಕೂಡ ಮಾಡ್ತಾರೆ. ಸೊ ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.